ಪಬ್ಲಿಕ್ ಕಡತ ನ್ಯೂಸ್. ನಿನ್ನೆ ಮಾಗಡಿ ತಾಲೂಕಿನ ಚಂದುರಾಯನಹಳ್ಳಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ತೋಟಗಾರಿಕೆ, ರೇಷ್ಮೆ, ಪಶುಸಂಗೋಪನೆ, ಅರಣ್ಯ, ಮೀನುಗಾರಿಕೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳು, ರೈತ ಉತ್ಪಾದಕರ ಸಂಘಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಮುಂಗಾರು ತಾಂತ್ರಿಕ ಆಂದೋಲನ 2026ರ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದ ಪದ್ಮಶ್ರೀ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಭಾಗವಹಿಸಿ ಮಾತನಾಡಿದರು. ನಮ್ಮ ತೋಟಕ್ಕೆ ಬನ್ನಿ, ನಮ್ಮ ವಿಜ್ಞಾನಿಗಳ ಇಷ್ಟು ಹಾಕ್ಬಿಟ್ಟು ನಾವು ಕಡಲೆ ಹಿಟ್ಟು, ಆಮೇಲೆ ಬೆಲ್ಲ, ಆಮೇಲೆ ಸಗಣಿ ಇಷ್ಟು ಹಾಕ್ಬಿಟ್ಟು ನಾವು ಒಂದು 7 days ಬಿಟ್ಬಿಟ್ಟು ನಾವು ದಿನಕ್ಕೆ 2 ಸರಿ ತಿನ್ನಿಸ್ತಾ ಇದ್ದೀವಿ. ಇದೇನಾಗುತ್ತೆ, ಫುಲ್ ಫರ್ಮೆಂಟ್ ಆಗುತ್ತೆ. ಅಂದರೆ ಇದು ಫ್ರೂಟಿ ಸ್ಮೆಲ್ ಬರುತ್ತೆ. ಆ ಫ್ರೂಟಿ ಸ್ಮೆಲ್ ಬಂದಾಗ ಇದು ರೆಡಿ ಆಗಿದೆ. ಇದು ಏನಾಗುತ್ತೆ, ಆಗ್ತಾಯಿದೆ ಫರ್ಟಿಲೈಸರ್ ನಮ್ಮ ನ್ಯೂಟ್ರಿಯೆಂಟ್ಸಿಗೆ ಕೊಡ್ತಕ್ಕಂಥ ಒಂದು ಸೊಲ್ಯೂಷನ್ ಆಗುತ್ತೆ ಸರ್. ಆಮೇಲೆ ಪ್ಲಸ್ ಇದನ್ನು ನಾವು ಪೋಲಿಯೋ ಸ್ಪ್ರೇ ಕೂಡ ಮಾನ್ಯ ಲೋಕಸಭಾ ಸದಸ್ಯರಾಗಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ ಸರ್ ಅವರಿಂದ ಮುಂಗಾರು ತಾಂತ್ರಿಕ ಆಂದೋಲನ 2026ರ ಉದ್ಘಾಟನೆ. ರಾಗಿಯನ್ನ ರಾಶಿಗೆ ಇರುವುದರ ಮೂಲಕ ಈ ಒಂದು ಉದ್ಘಾಟನೆಯನ್ನ ವಿನೂತನವಾಗಿ ನೆರವೇರಿಸ್ತಾ ಇದ್ದಾರೆ. ಸ್ವಲ್ಪ ಸೈಡ್ ಸರ್, ಡಾಕ್ಟರೇಟ್ ಆಗಿದೆ ಸರ್. ಮೊದಲನೇದಾಗಿ ನಾವು ಪರೀಕ್ಷೆನ ಮಾಡ್ತೀವಿ. ಯಾವ ರೀತಿ ಪರೀಕ್ಷೆ? ಓಕೆ ಸರ್. ಪರೀಕ್ಷೆನ ಮಾಡುವಂಥದ್ದು ಪ್ರಾರಂಭ ಪಬ್ಲಿಕ್ ಕಡತ ನ್ಯೂಸ್.